ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣೋ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯವುದಿರ ನಷ್ಟಪ್ರಾಶಭದ್ರಶ್ ನಿತ್ಯ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನ ಶುಭಂ ಕರೋತಿ ವಾಚಾನ ಪಂಗುಂ ಲಂಘಾಯತೆ ಹಿರಿಮತ್ಕೃಪಾತಮಹಂ ವಂದೇ ಶ್ರೀಗುರು ದೀನತಾರಿಣಂ ಪರಮಾನಂದಮ ಶ್ರೀ ಚೈತನ್ಯೇಶ್ವರಂ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಗನಸಾರಾಗಿ ಚಕ್ಷುಂ ಮಿಲಿतं येन तस्मै ಶ್ರೀ ಗುರುವೇ ನಮಃ. ನಮೋ ಶ್ರೀಮದ ಕೃಷ್ಣ ಪ್ರಸಾದ ಮೊದಲ ಶ್ರೀಮದ ಜಯಪತಾಗು ಸ್ವಾಮಿ ದಿನಮ ನಮೋ ತಿರುಮನ ತಿರುಮನವರ ತಮತಾನಗರ ಕರಾವಂಧಾರಿಣಿ ನಮೋ ಶ್ರೀಮದ ಕೃಷ್ಣ ಪ್ರಸಾದ ಮೊದಲ ಶ್ರೀಮದ ಭಕ್ತಿ ವೇದಾಂತ ಸ್ವಾಮಿ ದಿನಮನೆ ನಮಸ್ತೆ ಸರಸ್ವತಿ ದೇವಿ ಗೌರವಾನ್ನು ಪ್ರಚಾರ ನಿರ್ವಿಶೇಷ ಶೂನ್ಯವತಿ ಭಾಷಾದ ದೇಶಧಾರಣೆ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರವ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಶ್ರೀಮದ್ ಭಾಗವತಂ 9th ಕ್ಯಾಂಟೋ ಇವತ್ತಿಂದು ಸ್ಟಾರ್ಟ್ ಆಗುತ್ತೆ. ನಾವು ಮುಂಚೆ ನೋಡಿದ್ವಿ ಏನು, ಈ ಶ್ರೀಮದ್ ಭಾಗವತದಲ್ಲಿ 10 ಶ್ರೇಷ್ಠವಾದ ವಿಷಯಗಳು ಇರುತ್ತೆ. ಶ್ರೀಮದ್ ಭಾಗವತದಲ್ಲಿ ಅತ್ರ ಸರ್ಗೋ ವಿಸರ್ಗಸ್ಯ ಸ್ಥಾನಂ ಪೋಷಣಂ ಉದಯಃ ಮನ್ವಂತರಾನುಕಥಾ ನಿರೋತ್ತೋಂ ಮುಕ್ತಿರ್ ಆಶ್ರಯ. ನಾವು ಇಲ್ಲಿ ಸರ್ಗ, ಭಗವಂತನ ಸೃಷ್ಟಿ, ವಿಸರ್ಗ, ಸೆಕೆಂಡ್ ಬ್ರಹ್ಮನ ಸೃಷ್ಟಿ ನೋಡ್ತೀವಿ. ಇದೆಲ್ಲ ನಾವು ಆಲ್ರೆಡಿ ನೋಡಿದೀವಿ. ಸೊ ಇವಾಗ ಸ್ಥಾನಂ, ಯಾವ ಗ್ರಹಗಳು ಎಲ್ಲಿ ಇದೆ, ಪೋಷಣಂ ಯಾವ ಥರ ಭಗವಂತ ರಕ್ಷಣೆ ಮಾಡ್ತಾನೆ, ಉದಯ ಯಾವ ಥರ ಭಗವಂತ ಸೃಷ್ಟಿ ಮಾಡೋಕ್ಕೂ ಉದ್ವೇಗ ಮಾಡ್ತಾನೆ, ಮತ್ತೆ ಮನ್ವಂತರ ಮನುಕ್ಕುಲ ಚರಿತ್ರ, ಎಷ್ಟು ಮನುಕ್ಕಳಿದ್ದಾರೆ ಅವರೆಲ್ಲ ಯಾವ ಥರ ಬದಲಾಗ್ತಾರೆ ಅದೆಲ್ಲ ನೋಡಿ. ಮತ್ತೆ ಈಶಾನುಕದ ಭಗವಂತ ಅವ್ರ ಭಕ್ತರುಗಳ ಜೊತೆ ಏನೇನು ಲೀಲೆ ಮಾಡ್ತಾರೆ ಅದ್ರ ಬಗ್ಗೆ ನಾವು ನೋಡೋದು. ಮತ್ತೆ ನಿರೋಧ, ಅದಾವುದು ಯಾವ ಥರ ಪ್ರಳಯ ಬರುತ್ತೆ, ಆ ಪರಮಪದ ಯಾವ ಥರ ಯಾರೆಲ್ಲ ಹೋಗ್ತಾರೆ ಅದ್ರ ಬಗ್ಗೆ ಎಲ್ಲ ಮುಕ್ತಿ ಮೋಕ್ಷ ಆಧ್ಯಾತ್ಮಿಕ ಲೋಕಕ್ಕೂ ಯಾರೆಲ್ಲ ಹೋಗ್ತಾರೆ, ಯಾವ ಥರ ಹೋಗ್ಬೋದು. ಮತ್ತೆ ಆಶ್ರಯ, ಆ ದೇವೋತ್ತಮ ಪರಮ ಪುರುಷನ ಲೀಲೆಗಳು, ಸೃಷ್ಟಿ ಸ್ಥಿತಿ ಲಯ. ಸೊ ಇದ್ರ ಬಗ್ಗೆ ಆ ಉತ್ತಮ ಪುರುಷರ ಬಗ್ಗೆ ನಾವು ತಿಳ್ಕೊಳ್ಳೋದು. ಸೊ ಅದೆಲ್ಲ ನಮಗೂ ಈ 10 ವಿಷಯಗಳು ಇರುತ್ತೆ. ಸೊ ಇಲ್ಲಿ ನಮಗೂ ಏನು, ಫಸ್ಟು 2 ಸ್ಕಂದಗಳಲ್ಲಿ ನಾವು ಇಂಟ್ರೊಡಕ್ಷನ್ ನೋಡಿದೀವಿ. ಭಗವಂತನ ತಿರುಪಾದಗಳಂತೆ, ಅದು ಕಮಲದ ಹೂ ತರ ಇರೋ ಆ ಪಾದಗಳು. ಸೊ ಮತ್ತೆ 3ನೇ ಸ್ಕಂದ 4ನೇ ಸ್ಕಂದ ಸರ್ಗ ವಿಸರ್ಗ ಅದ ಬಗ್ಗೆ ನಮಗೂ ಕೊಟ್ಟಿರುತ್ತಾರೆ. ಸೊ 5ನೇ ಸ್ಕಂದ ಭಗವಂತನ ಒಕ್ಕುಳಂತೆ. ಓಕೆ, ಫಸ್ಟ್ ಭಗವಂತನ ತಿರುಪಾದಗಳು 1, 2, ಮತ್ತೆ 3, 4 ಭಗವಂತನ ತೊಡೆಗಳು. ಓಕೆ, ಮತ್ತೆ 5 ಅದೇ ಏನು ಭಗವಂತನ ಒಕ್ಕುಳು, ಅದೇ ಸ್ಥಾನ. ನಾವು 5th ಕ್ಯಾಂಟೋಲಿ ಏನೆಲ್ಲ ನೋಡಿದೀವಿ ಅದು. ಸೊ 6th ಪೋಷಣ, ಯಾವ ಥರ ಭಗವಂತ ರಕ್ಷಣೆ ಮಾಡ್ತಾರೆ. ಓಕೆ, ಅದು ಭಗವಂತನ ಚೆಸ್ಟ್ ಅಂತೆ. ಸೊ ಮತ್ತೆ 7, 8 2 ಸ್ಕಂದಗಳು ಉದಯ. ಸೊ ಯಾವ ಥರ ಭಗವಂತ 7, 8 ಏನು ನೋಡಿದೀವಿ ನಾವು, ರಕ್ಷಣೆ ಮಾಡ್ತಾರೆ, ಯಾವ ಥರ ಸೃಷ್ಟಿ ಮಾಡೋಕ್ಕೆ ಯಾವ ಥರ ಎಕ್ಸ್ಟ್ರಾ ಅವರು ಮಾಡ್ತಾರೆ. ಸೊ ಅದು ಬಗ್ಗೆ ನಾವು ಭಗವಂತನ ಭುಜಗಳು ಅಂತೆ 7, 8 ಓಕೆ ಸ್ಕಂದಗಳು. 9ನೇ ಸ್ಕಂದ ಇದು ಏನು ಅಂದ್ರೆ, ಈ 9ನೇ ಸ್ಕಂದ ಭಗವಂತನ ಥ್ರೋಟ್, ನೆಕ್ಕು. ಓಕೆ, ಆ ಥ್ರೋಟ್. ಸೊ ಅದು ಏನು ಅಂದ್ರೆ, ಇದು ಈಶಾನುಕದ. ಇದು ಭಗವಂತನ ವಿಜ್ಞಾನ. ಭಗವಂತ ಅವ್ರ ಭಕ್ತರುಗಳ ಜೊತೆ ಯಾವ ತರ ಲೀಲೆ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನಾವು ಈ ಸ್ಕಂದಲ್ಲಿ ನೋಡ್ಬೋದು. ಸೊ ಇಲ್ಲಿ ನಮಗೂ ಪೂರ್ತಿ 24 ಅಧ್ಯಾಯಗಳಿರುತ್ತೆ. ಆಕ್ಚುಲಿ ನಮಗೂ ಗೊತ್ತು, ಸೂರ್ಯವಂಶ ಚಂದ್ರವಂಶ 2 ಇರುತ್ತೆ. ಸೊ ನಮ್ಗೆ ಪೂರ್ತಿ 13 ಅಧ್ಯಾಯಗಳು ಏನು ಸೂರ್ಯವಂಶ ಬಗ್ಗೆ ಕೊಟ್ಟಿರುತ್ತಾರೆ. ಫಸ್ಟ್ 13 ಅಧ್ಯಾಯಗಳೇನು ಸೂರ್ಯವಂಶ, ಅದಾವುದು ಸುದ್ಯುಮ್ನ, ಪ್ರಸದ್ರ, ಕವಿ. ಸೊ ಈ ರಾಜಕುಲೆಲ್ಲ ಯಾರೆಲ್ಲ ಬರ್ತಾರೆ, ನವಾಗ, ಅಂಬರೀಷರು. ಸೊ ಇದೆಲ್ಲ ನಮಗೂ ನಾವು ಹರಿಚಂದ್ರ. ಸೊ ಇದೆಲ್ಲ ನಾವು ಅದೇ ತರ ರಾಮಚಂದ್ರ, ನಿಮಿ.
ಸೊ ಇವರೆಲ್ಲ ಈ ಸೂರ್ಯವಂಶದಲ್ಲಿ ಬಂದಿರ್ತಾರೆ. ಸೊ ಅದ್ರ ಬಗ್ಗೆ ನಾವು ನೋಡ್ಬೋದು. ಮತ್ತೆ 14 24 ತಕ್ಕ ಅದು ಪೂರ್ತಿ ನಮ್ಗೆ ಚಂದ್ರವಂಶ ಬಗ್ಗೆ ಕೊಟ್ಟಿರ್ತಾರೆ. ಯಾಕಂದ್ರೆ ಸೂರ್ಯವಂಶದಲ್ಲಿ ನಮಗೂ ಶ್ರೀರಾಮಚಂದ್ರ ಮೂರ್ತಿ ಬಂದಿದ್ದಾರೆ. ಚಂದ್ರವಂಶದಲ್ಲಿ ನಮಗೂ ಯಾರು ಕೃಷ್ಣ ಬಂದಿದ್ದಾರೆ. ಓಕೆ, ಸೊ ಅದ್ರ ಬಗ್ಗೆ ನಾವು ಇಲ್ಲಿ ನೋಡ್ಬೋದು. ಯಯಾದಿ, ಪುರು, ಸೊ ಆ ವಂಶ ಬಗ್ಗೆ ನಮಗೂ ಇಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಸೊ ಈ ತರ ಪೂರ್ತಿ 24 ಫಸ್ಟ್ 13 ಸೂರ್ಯವಂಶ, ನೆಕ್ಸ್ಟ್ ಇರೋದು ಚಂದ್ರವಂಶ. ಸೊ ಈ ಅಧ್ಯಾಯಲ್ಲಿ ನಮಗೂ ಪೂರ್ತಿ 42 ಶ್ಲೋಕಗಳಿದೆ. ಈ 42 ಶ್ಲೋಕದಲ್ಲಿ ಫಸ್ಟ್ ಹೆಡ್ಡಿಂಗ್ ಏನು ಅಂದ್ರೆ ಸುದ್ಯುಮ್ನ ಮಹಾರಾಜ ಅವರು ಹೆಂಗಸರಾಗ ಬದಲಾಗೋದು. ಯಾಕೆ ಅವ್ರು ಹೆಂಗಸರಾದ್ರು? ಒಂದು ಗಂಡಸರು ಯಾವ್ದಾರ ಹೆಂಗಸರು ಆಗಿದ್ರು. ಸೊ ಅದ್ರ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ನೋಡ್ಬೋದು. ಫಸ್ಟ್ 6 ಅಧ್ಯಾಯಗಳು ವಯೋಶ್ವತ ಮನು, ಅದ್ರ ಬಗ್ಗೆ ನಾವು ಆ ಮನು ಅವರ ವಂಶ ಅದ್ರ ಬಗ್ಗೆ ನಾವು ನೋಡಬೇಕು. ಆಮೇಲೆ 7 ಶ್ಲೋಕದಿಂದ 22 ತಕ್ಕ ಇಲಾವಾಗ ಹುಟ್ಟಿದ್ದಾರೆ. ಅವರು ಯಾವ ತರ ಸುದ್ಯಮ್ನಾಗ ಚೇಂಜ್ ಆದ್ರು ಅದ್ರ ಬಗ್ಗೆ ನೋಡ್ಬೇಕು. ಆಮೇಲೆ 23 ಇಂದ 32 ತಕ್ಕ ಆ ಸುದ್ಯಮ್ನವರು ಮತ್ತೆ ಅವರು ಯಾವ ತರ ಹೆಂಗಸರಾಗಿದ್ದಾರೆ, ಸೊ ಅದ್ರ ಬಗ್ಗೆ. ಮತ್ತೆ ಆಮೇಲೆ ಅವರು 33 ಇಂದ 42 ತಕ್ಕ ಮತ್ತೆ ಸುದ್ಯಮ್ ನೋಡಿ ಯಾವ ತರ ಅವರು ಗಂಡಸರು ಆಗಿದೆ. ಸೊ ನೋಡಿ, ಯಾಕಂದ್ರೆ ಇವಾಗ ಆ ತರ ಮಾಡೋದು ಜಾಸ್ತಿ ಕಷ್ಟ ಇವಾ. ಬಟ್ ಇವರು ಎಷ್ಟು ಏನ್ ಮಾಡೋದು, ಆ ಜಾಗ ಪರಿಸ್ಥಿತಿ ಆ ತರ ಇದೆ, ಈ ತರ ಚೇಂಜ್ ಆಗ್ತಾ ಇದೆ. ಓಕೆ, ಸೊ ಅದ್ರ ಬಗ್ಗೆ ನಾವು ನೋಡೋಣ ಏನೇನಾಯ್ತು. ಪರೀಕ್ಷಿತ್ ಮಹಾರಾಜು ಕೇಳ್ತಾ ಇದ್ದಾರೆ ಶುಕದೇವ ಗೋಸ್ವಾಮಿ ಹತ್ರ, ನೀವು ಮನುಕ್ಕಳು ಚರಿತ್ರ ಎಲ್ಲ ನೀವು ಪರ್ಫೆಕ್ಟ್ ಆಗ, ಯಾಕಂದ್ರೆ 14 ಮನುಕ್ಕಳಲ್ವಾ, ಸೊ ಅದು ಅವರ ಬಗ್ಗೆ ಎಲ್ಲ, ಅವ್ರ ಹೆಸರೇನು, ಅವರು ಯಾರೆಲ್ಲ ಮಕ್ಕಳು ಹುಡ್ತಾರೆ, ಮತ್ತೆ ಅವರು ಕಾಲದಲ್ಲಿ ಅವರು ಏನೇನೆಲ್ಲ ಮಾಡಿದ್ದಾರೆ, ಭಗವಂತ ಆ ಟೈಮಲ್ಲಿ ಏನು ಹಂಸಾವತಾರ ತಗೊಂಡಿದ್ದಾರೆ, ಸೊ ಈ ತರ ಪೂರ್ತಿ ನೀವು ಹೇಳಿದಿರ ಅಲ್ವಾ. ಮತ್ತೆ ಭಗವಂತ ದೇವೋತ್ತಮ ಪರಮ ಪುರುಷ ಮತ್ತೆ ಅದ್ಭುತವಾದ ಲೀಲೆಗಳು ಏನೆಲ್ಲ ಮಾಡಿದ್ದಾರೆ, ಯಾಕಂದ್ರೆ ಅದು ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೂ ಅಷ್ಟು ಉತ್ಸಾಹವಾಗಿ ಇದ್ದೀನಿ. ಯಾಕಂದ್ರೆ ನಾವು ಬಂದು ಏನೋ ಸ್ವಲ್ಪ ಅದೃಷ್ಟ ಇರುತ್ತೆ, ಅದಕ್ಕೆ ಭಗವಂತ ಬಗ್ಗೆ ತಿಳ್ಕೊಳ್ಳೋ ಆ ಅನುಗ್ರಹ ನಮಗೂ ಸಿಕ್ಕಿದೆ. ಸೊ ದಯವಿಟ್ಟು ನಮಗೂ ಹೇಳಿನ ಅವರು ಕೇಳ್ತಾ ಇದ್ದಾರೆ. ಇವಾಗ ಯಾಕಂದ್ರೆ ಸತ್ಯವ್ರತ ರಾಜ ದ್ರಾವಿಡ ದೇಶದಲ್ಲಿ ಇದ್ರು, ಯಾಕಂದ್ರೆ ಲಾಸ್ಟ್ ಕ್ಲಾಸ್ ಅದೇ ಏನು ನಾವು 8th ಕ್ಯಾಂಟಲ್ಲಿ ಲಾಸ್ಟ್ ಸತ್ಯವ್ರತ ರಾಜ ದ್ರಾವಿಡ ದೇಶದಲ್ಲಿ ಹುಟ್ಟಿದ್ದಾರೆ. ಮತ್ತೆ ಅವರು ಬಂದು ಅಷ್ಟೊಂದು ಒಳ್ಳೆ ರಾಜವಾಗಿದ್ರು, ಭಗವಂತನ ಬಗ್ಗೆ ಅಷ್ಟು ತಪಸ್ ಮಾಡ್ತಾ ಇದ್ರು, ಭಗವಂತನ ಕರುಣೆ ಅವ್ರಿಗೆ ಸಿಕ್ಕಿದೆ, ಭಗವಂತನೇ ಅವ್ರಿಗೂ ಮಚ್ಚಾವತಾರ ತಗೊಂಡು ಬಂದು ಅವ್ರಿಗೆ ಆತ್ಮಜ್ಞಾನ ಕೊಟ್ಟಿದ್ದಾರೆ ಎಲ್ಲ ನಾವು ನೋಡಿದ್ವಿ. ಸೊ ನೆಕ್ಸ್ಟ್ ಏನಾಗ್ತಾ ಇದೆ, ಆ ಮನು 6th ಮನು ಕಾಲದಲ್ಲಿ ಫಿನಿಶ್ ಆಗುತ್ತೆ. ಅವರು ಫಿನಿಶ್ ಆಗಿ ಮತ್ತೆ ಅವರು ಆ ಸತ್ಯವ್ರತ ರಾಜ ವಿವಸ್ವಾನ್ ಅವರು ಮಗವಾಗ ಹುಡ್ತಾರೆ, ವೈವಸ್ವತ ಮನುವಾಗ ಹುಡ್ತಾರೆ. ಯಾರು ಆ ಸತ್ಯವ್ರತ ರಾಜವೇ ಇಲ್ಲಿ ಬಂದು ವೈವಸ್ವತ ಮನುವಾಗ ಹುಡ್ತಾರೆ. ಸೊ ಯಾರು ಕೊಡ್ತಾರೆ, ವಿವಸ್ವಾನಕ್ಕೂ ಹುಡ್ತಾರೆ. ಸೊ ಈ ತರ ಭಗವಂತನ ಅನುಗ್ರಹ ಇಂದು ಈ ತರ ಸೂರ್ಯನಕ್ಕೂ ಮಗನಾಗ ಹುಟ್ಟಿ ಈ ತರ ಒಂದು ಇಕ್ಷ್ವಾಕು ತರ ದೊಡ್ಡ ದೊಡ್ಡ ಒಳ್ಳೆ ರಾಜ ಆ ತರ ಪುತ್ರರುಗಳ ಅವ್ರಿಗೂ ಹುಟ್ಟಿದ್ದಾರೆ. ಸೊ ಇದ್ ಬಗ್ಗೆ ನಾವು ನೋಡಬೇಕು. ಯಾಕಂದ್ರೆ ಭಗವಂತನ ಬಗ್ಗೆ ತಿಳ್ಕೊಳ್ಳೋದು, ಭಗವಂತನ ಭಕ್ತರುಗಳ ಬಗ್ಗೆ ತಿಳ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ, ಅಷ್ಟು ದುರ್ಲಭ ಅಲ್ವಾ. ಸೊ ಅಷ್ಟು ನಮಗೂ ಭಾಗ್ಯ ಇದ್ರೆ ಮಾತ್ರ ಭಗವಂತನ ಬಗ್ಗೆ ನಾವು ತಿಳ್ಕೊಳ್ಳೋದು ಸಾಧ್ಯ ಆಗುತ್ತೆ. ಮಹಾಭಾಗ್ಯಶಾಲಿಯಾಗ ಇರೋ ಓ ಬ್ರಾಹ್ಮಣ ಶುಕದೇವ್ ಗೋಸ್ವಾಮಿ,
ಈ ಎಲ್ಲಾ ರಾಜಾಗಳು ವಂಶ, ಇವರು ಏನೇನು ವಂಶ, ಈ ವಂಶದ ಚರಿತ್ರ ಬಗ್ಗೆ ನಮಗೂ ಸಪ್ರೇಟ್ ಆಗಿ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬಿಡಿ. ಇವ್ರು ಯಾವ ವಂಶ, ಅವ್ರು ಯಾವ ವಂಶ, ಈ ತರ ಡೀಟೇಲ್ ಆಗಿ ಕೊಟ್ಬಿಡಿ ನಮಗೂ. ಯಾಕಂದ್ರೆ ಅದು ಬಗ್ಗೆ ಕೇಳಕ್ಕೆ ನಾವು ಅಷ್ಟು ಉತ್ಸಾಹವಾಗ ಇದ್ದೀನಿ ನಾನು. ಯಾಕಂದ್ರೆ ಅದೆಲ್ಲ ತಿಳ್ಕೊಳ್ಳಬೇಕು, ಅಷ್ಟು ನಾವು ಉತ್ಸಾಹ ಇರುತ್ತೇನೋ ಅವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ವೈವಸ್ವತಮನು, ಇವಾಗ ನಾವಿರೋದು ವೈವಸ್ವತಮನು ಅಲ್ವಾ. ಸೊ ಈ ವೈವಸ್ವತಮನು ವಂಶಲ್ಲಿ ಅವರ ಮಕ್ಕಳು ಏನಾಯ್ತು, ಅವರ ಮತ್ತೆ ಫ್ಯೂಚರ್ ಏನಾಗ್ತಾ ಇದೆ, ಸೊ ಅವರ ಲೈಫ್ ಯಾವ ತರ ಇತ್ತು, ಮತ್ತೆ ಆ ವಂಶದಲ್ಲಿ ಯಾರೆಲ್ಲ ಹುಟ್ಟಿದ್ದಾರೆ, ಆ ರಾಜಾಕುಲೆಲ್ಲ ಯಾರು, ಏನ್ ಮಾಡಿದ್ದಾರೆ, ಇದ್ ಬಗ್ಗೆಲ್ಲ ನಾವು ತಿಳ್ಕೊಳ್ಳಕ್ಕೆ ಉತ್ಸಾಹವಾಗ ಇದೀನಿ ಹೇಳ್ತಾ ಇದ್ದಾರೆ. ಸೊ ಈ ತರ ಅವರು ಪ್ರಶ್ನೆ ಕೇಳ್ತಾ ಇರುವಾಗ ಶುಕದೇವರು, ಯಾಕಂದ್ರೆ ಅವರೇ ಶ್ರೇಷ್ಠರು ಅಲ್ವಾ, ಸೊ ಅಲ್ಲಿರೋ ಎಲ್ಲಾರ್ಗೂ, ಯಾಕಂದ್ರೆ ಪರೀಕ್ಷಿತ್ತು ಈ ತರ ಪ್ರಶ್ನೆ ಕೇಳ್ಬಿಟ್ಟಿದ್ದಾರೆ. ಸೊ ಇವಾಗ ಶುಕದೇವರು ಮಾತಾಡಕ್ಕೂ ಶುರು ಮಾಡ್ತಾರೆ. ಒಳ್ಳೆ ಪ್ರಶ್ನೆ ಕೇಳ್ಬಿಟ್ಟಿದಾರಲ್ವಾ, ಮತ್ತೆ ಅದಕ್ಕೆಲ್ಲ ಜವಾಬ್ ಕೊಡ್ಲೇಬೇಕು. ಇವಾಗ ಶುಕದೇವರು ಹೇಳಕ್ಕ ಶುರು ಮಾಡ್ತಾರೆ. ಸೊ ಓ ಶ್ರೇಷ್ಠವಾದ ರಾಜ, ಇಲ್ಲಿ ಮನು ವಂಶ, ಸೊ ಅದು ಬಗ್ಗೆ ನಾವು ನೋಡಬೇಕು. ಯಾಕಂದ್ರೆ ಅಷ್ಟು 1000 ವರ್ಷಗಳು ಇರುತ್ತೆ ಅವ್ರದ್ದು. ನಮ್ಮ ಮನುಷ್ಯರ ಕಾಲದಲ್ಲಿ ಅಷ್ಟು ವರ್ಷಗಳು ಇರುತ್ತೆ ಒಬ್ಬೊಬ್ಬರದು. ಸೊ ಈ ತರ ಅವರು ಯಾವ ತರ ಎಲ್ಲ ಹುಟ್ಟಿದ್ದಾರೆ, ಜೀವರಾಶಿ, ಯಾಕಂದ್ರೆ ಭಗವಂತ ಎಲ್ಲಾ ಜೀವರಾಶಿ ಒಳಗಡೆ ಪರಮಾತ್ಮವಾಗಿ ಇದ್ದಾರೆ. ಮತ್ತೆ ಒಂದೊಂದು ಯುಗ ಫಿನಿಶ್ ಆಗುವಾಗ ಮತ್ತೆ ಭಗವಂತ ಯಾರೆಲ್ಲ ಬ್ಯಾಲೆನ್ಸ್ ಇದ್ದಾರೋ ಅವನ್ನಿಟ್ಕೊಂಡು ಮತ್ತೆ ಅವರು ಒಂದು ಯುಗಾನಿ ಅವರು ಒಂದು ಸೃಷ್ಟಿಸ್ತಾರೆ. ಸೊ ಈ ತರ ಇವಾಗ ಆಲ್ರೆಡಿ ಪ್ರಳಯ ಆಯ್ತು. ಯಾಕಂದ್ರೆ ಭಗವಂತನ ಇಚ್ಛೆಯಿಂದ 6th ಮನು ಫಿನಿಶ್ ಆಗೋ ಆ ಟೈಮಲ್ಲಿ ಭಗವಂತ ಇಚ್ಛೆಯಿಂದ ಒಂದು ಪ್ರಳಯ ಬಂದಿದೆ. ಆಕ್ಚುಲಿ ನಾರ್ಮಲ್ ಆಗ ಪ್ರಳಯ ಬರಕ್ಕೆ 2 ಕಾರಣ. ಒಂದು, ಬ್ರಹ್ಮ ಡೇ ಟೈಮ್ ಫಿನಿಶ್ ಆಗಿ ನೈಟ್ ಟೈಮ್ ಬರಬೇಕು, ಆವಾಗ ಪ್ರಳಯ ಬರುತ್ತೆ. ಇಲ್ಲಾಂದ್ರೆ ಬ್ರಹ್ಮನ ಕಾಲವೇ ಮುಡಿದೋಗಿಬಿಟ್ಟು ಅವರು ವೈಕುಂಠ ಹೋಗ್ಬೇಕು, ಆವಾಗ ಪ್ರಳಯ ಬರುತ್ತೆ. ಆದರೆ ಇಲ್ಲಿ ಏನಾಗಿಲ್ಲ, ಬ್ರಹ್ಮನ ಕಾಲವೂ ಮುಡಿದೋಗಿಲ್ಲ, ಮತ್ತೆ ಬ್ರಹ್ಮಕ್ಕೂ ನೈಟು ಆಗಿಲ್ಲ, ಅದಕ್ಕೆ ಮಧ್ಯದಲ್ಲಿ ಈ ತರ ಪ್ರಳಯ ಬಂತು. ಕಾರಣ ಭಗವಂತನ ಇಚ್ಛೆ. ಸೊ ಭಗವಂತ ಏನ್ ಬೇಕಂದ್ರೆ ಯಾವಾಗ ಬೇಕಂದ್ರೆ ಚೇಂಜ್ ಮಾಡ್ತಾನೆ, ನಡೆಸ್ತಾನೆ. ಸೊ ಇದೆಲ್ಲ ಭಗವಂತನ ಲೀಲೆಗಳು. ಸೊ ಈ ತರ ಆ ದೇವೋತ್ತಮ ಪರಮ ಪುರುಷ ಒಕ್ಕಳು ಇಂದು ಬಂದಿರೋ ಒಂದು ಕಮಲದ ಹೂ ತಂಡು, ಆ ದಂಡು ಮೇಲ್ಗಡೆ ಏನಿದೆ, ಆ ಚಿನ್ನದ ಕಮಲದ ಹೂ ಇದೆ, ಅದು ಒಳಗಡೆ ಯಾರಿದ್ದಾರೆ, ಅಲ್ಲಿ ಬಂದು 4 ತಲೆ ಇರೋ ಚತುರ್ಮುಖ ಬ್ರಹ್ಮ ಇದ್ದಾರೆ ಅಲ್ವಾ. ಆ ಬ್ರಹ್ಮನ ಮನಸ್ಸಿಂದು ಹುಟ್ಟಿರೋರು ಯಾರು ಅಂದ್ರೆ ಮರೀಚಿ ಅಂತೆ. ಇವಾಗ ನೋಡಿ, ಭಗವಂತ ಇಂದು ಬ್ರಹ್ಮ ಹುಟ್ಟಿದ್ದಾರೆ, ಬ್ರಹ್ಮ ಇಂದು ಮರೀಚಿ ಹುಟ್ಟಿದ್ದಾರೆ. ಮರೀಚಿ ಇಂದು ಯಾರು ಹುಟ್ಟಿದ್ದಾರೆ, ಕಶ್ಯಪರು. ಆಕ್ಚುಲಿ ಕಶ್ಯಪರು ದಕ್ಷನ ಪುತ್ರಿನಿ ಮದುವೆ ಮಾಡ್ಕೊಂಡಿದ್ದಾರೆ. ಸೊ ಮತ್ತೆ ಇಂದು ಆ ಕಶ್ಯಪರು ಇಂದು ಯಾರು ಹುಟ್ಟಿದ್ದಾರೆ, ವಿವಸ್ವ. ಓಕೆங்களா, ಸರಿ, ಈ ವಿವಸ್ವಾನು ಹುಟ್ಬಿಟ್ಟಿದ್ದಾರೆ. ಸೊ ಈ ವಿವಸ್ವಾನು ಇಂದು ವೈವಸ್ವತ ಮನು, ಓಕೆங்களா, ಅವರು ಬಂದು ಹುಟ್ಬಿಟ್ಟಿದ್ದಾರೆ. ಸೊ ವೈವಸ್ವತ ಮನು ಈ ವಿವಸ್ವಾನ ಬಂದು ಸಂಜ್ಞೆ ಮೂಲಕವಾಗ ಹುಟ್ಟಿದ್ದಾರೆ, ಶ್ರಾದ್ದ ದೇವರು. ಸೊ ಅವರೇ ಮನುವಾಗ ಬದಲಾಗ್ತಾರೆ. ಸೊ ಅವರು ಅಷ್ಟು ಇಂದ್ರಿಯಗಳನ್ನೆಲ್ಲ ಗೆಳೆದಿದ್ದಾರಂತೆ, ಅಷ್ಟೊಂದು ಶ್ರೇಷ್ಠವಾದ ರಾಜ ಅವರು ಶ್ರಾದ್ದ ದೇವರು. ಅವರು ಅವ್ರು ಬಂದು ಶ್ರದ್ಧಾನಿ ಮದುವೆ ಮಾಡ್ಕೊಳ್ತಾರೆ. ಸೊ ಅವ್ರ ಮೂಲಕ ಅವ್ರಿಗೆ ಬಂದು 10 ಮಕ್ಕಳು ಹುಡ್ತಾರೆ.
ಯಾರ್ಯಾರು? ಇಕ್ಷ್ವಾಹು, ನಿರಕ, ಮತ್ತೆ ಸರ್ಯಾದಿ, ದಿಷ್ಟನ್, ತೃಷ್ಟನ್, ಕರುಷಕನ್, ನರಿಷ್ಯಂತನ್, ಪುರುಷತ್ರನ್, ನಭಕನ್, ಕವಿ. ಸೊ ಈ ತರ 10 ಮಕ್ಕಳು ಹುಡ್ತಾರೆ. ಈ ತರ ಫಸ್ಟ್ ಅವ್ರಿಗೆ ಬಂದು ಈ ತರ ಗಂಡ್ಮಕ್ಳು ಇಲ್ಲ. ಸೊ ಮಕ್ಕಳೇ ಇಲ್ಲ. ಆ ಟೈಮಲ್ಲಿ ಏನಾಯ್ತು ಅಂದ್ರೆ ಮಿತ್ರ ಮತ್ತೆ ವರುಣ ಈ ದೇವರುಗಳು ತೃಪ್ತಿ ಪಡಿಸೋಕ್ಕೋಸ್ಕರ ಅವ್ರು ಬಂದು ಒಂದು ಮಗ ಹುಟ್ಟಬೇಕು ಏನ್ ಮಾಡ್ತಾರೆ ಅವರು? ವಸಿಷ್ಠರು ಆತರ ಯಾಗ ಮಾಡಕ್ಕೆ, ಅದ ಪುತ್ರ ಕಾಮೇಶ್ ಯಾಗ ಮಾಡ್ತಾರಲ್ವಾ, ಸೊ ಆ ತರ ಯಾಗ ಮಾಡ್ತಾರೆ. ಆ ತರ ಯಾಗ ಮಾಡುವಾಗ ಅದು ಆ ಯಾಗ ಮಾಡಬೇಕಂದ್ರೆ ಒನ್ಲಿ ಹಾಲು ಮಾತ್ರ ಕುಡಿಬೇಕಂತೆ, ಮತ್ತೆ ಏನ್ ಕುಡಿಬಾರ್ದು. ನೋಡಿ, ಒಂದು ಯಾಗ ಮಾಡ್ಬೇಕಂದ್ರೆ ಅದಕ್ಕೆ ಬಂದು ಏನೇನೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅಲ್ವಾ. ಸೊ ಇದು ಮಾಡಬಹುದು, ಇದು ಮಾಡಬಾರದು, ಈ ತರ ಇರುತ್ತೆ. ಸೊ ಆ ತರ ಡೂಸ್ ಅಂಡ್ ಡೋಂಟ್ಸ್ ಇರುತ್ತಲ್ವಾ. ಆ ತರ ಏನ್ ಮಾಡ್ಬೇಕಂದ್ರೆ ಓನ್ಲಿ ಹಾಲು ಮಾತ್ರ ಕುಡಿದುಕೊಂಡು ಆ ವ್ರತ ಫಾಲೋ ಮಾಡ್ಬೇಕಂತ, ಆ ತರ ಅವರು ಫಾಲೋ ಮಾಡ್ತಾ ಇದ್ದಾರೆ. ಸೊ ಈ ತರ ಮಾಡ್ತಾ ಇರುವಾಗ ಅವರು ಪತ್ನಿ ಶ್ರದ್ಧೆ, ಸೊ ಈ ತರ ಯಾಗ ನಡೀತಾ ಇರುತ್ತೆ. ಅವರು ಆ ಪುರೋಹಿತರ ಹತ್ರ ಹೋಗಿ ನಮಸ್ಕಾರ ಮಾಡಿ ಅವರು ಏನ್ ಬೇಡ್ಕೊಳ್ತಾರೆ ಗೊತ್ತಾ? ಅವ್ರು ಬಂದು ನಮಗೂ ಆಕ್ಚುಲಿ ರಾಜಾಕಿ ಏನು ಮಗ ಹುಟ್ಟಬೇಕು, ಓಕೆ, ಬಟ್ ರಾಣಿಗೆ ಏನು ಇಷ್ಟ ಅಂದ್ರೆ ಮಗಳು ಹುಟ್ಟಬೇಕು. ಏನೋ ಅವ್ರಿಗೂ ಇಷ್ಟ ಇತ್ತು. ಕೆಲವ್ರಿಗೂ ಗಂಡು ಮಕ್ಳಂದ್ರೆ ಇಷ್ಟ, ಕೆಲವ್ರಿಗೂ ಹೆಣ್ಮಕ್ಳಂದ್ರೆ ಇಷ್ಟ ಅಲ್ವಾ. ಸೊ ಆ ತರ ಅವ್ರಿಗೆ ಬಂದು ಹೆಣ್ಮಕ್ಳು ಹುಟ್ಟಬೇಕು ಅನ್ನೋ ಆ ತರ ಒಂದು ಇಚ್ಛೆ ಆಯಿತು. ಯಾರಿಗೂ? ಶ್ರದ್ಧೆಗೆ. ಈ ತರ ಅವರು ಯಜ್ಞ ಮಾಡ್ತಾ ಇರುವಾಗ ಪುರೋಹಿತರ ಹತ್ರ ಹೋಗಿ ಅವರು ಈ ತರ ನಿವೇದನ ಮಾಡಿ ನೆಯ್ಯೆಲ್ಲ ಬಿಡ್ತಾರಲ್ವಾ. ಸೊ ಆ ತರ ಬಿಡುವಾಗ ಅವರು ಹೆಂಡತಿ ಈ ತರ ಹೇಳ್ಬಿಡ್ತಾರೆ, ಮೆತ್ತಗ ಹೋಗಿ ನಮಗೂ ಹೆಣ್ಮಗು ಬೇಕು. ಇವರು ಆ ತರ ಅದೇ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಅವರು ಏನ್ ಮಾಡಿಬಿಟ್ಟಿದ್ದಾರೆ, ನೆಯ್ ಬಿಡುವಾಗ ವಶಟ್ ಆ ತರ ಹೇಳಿ ಅವರು ಬಿಡ್ತಾರೆ. ಸೊ ಬಿಡುವಾಗ ಅವರ ಹೃದಯದಲ್ಲಿ ಏನಿತ್ತು, ಯಾಕಂದ್ರೆ ಅವ್ರ ಕಿವಿಯಲ್ಲಿ ಏನ್ ಕೇಳಿಸಿದೋ ಅದೇ ಇತ್ತಲ್ವಾ. ಆಕ್ಚುಲಿ ಮನು ಪುತ್ರ ಹುಟ್ಟಬೇಕು ಯಾಗ ಮಾಡಿದ್ದು, ಆದ್ರೆ ಅವರು ಹೆಂಡತಿ ಈ ತರ ಪುರೋಹಿತರ ಹತ್ರ ಕೊಟ್ಟಿದ್ದ ಮೇಲ್ಗಡೆ ಅದು ಬದಲಾಗ್ತಾ ಇದೆ. ಇವಾಗ ಹೆಣ್ಮಗು ಬಂದ್ಬಿಟ್ಟಿದೆ. ನೋಡುವಾಗ ಮನುಕು ಅದೃಪ್ತಿ ಆಯ್ತು, ತೃಪ್ತಿ ಇಲ್ಲ. ಏನಪ್ಪ, ನಾವು ಒಂದು ಮಗನೇ ಪ್ರದಾನ ಮಾಡಕ್ಕೋಸ್ಕರ ಯಜ್ಞ ಪುತ್ರಕಾಮೇಶ್ ಯಾಗ ಮಾಡಿದೀವಿ, ಆದ್ರೆ ಪುತ್ರಿ ಹುಟ್ಟಿಬಿಟ್ಟಿದ್ದಾರೆ ಏನು ಅಂದ್ರೆ. ಮತ್ತೆ ಗುರು ವಸಿಷ್ಠರ ಹತ್ರ ಕೇಳ್ತಾರೆ, ಸ್ವಾಮಿ ಹೆಣ್ಮಗು ಇಟ್ಸ್ ನೋ ಪ್ರಾಬ್ಲಮ್, ಬಟ್ ಪುತ್ರಕಾಮೇಶ್ ಯಾಗ ಮಾಡುವಾಗ ಗಂಡ್ಮಗಳವ ಹುಟ್ಟುತ್ತೆ. ಯಾಕಂದ್ರೆ ರಾಜ್ಯ ಪರಿಪಾಲನೆ ಮಾಡಕ್ಕೆ ಗಂಡ್ಮಕ್ಳು ಬೇಕಲ್ವಾ. ಬಟ್ ಇಲ್ಲಿ ಹೆಣ್ಮಗು ಎಲ್ಲಿಂದ ಹುಟ್ಟುಬಿಟ್ಟಿದೆ. ನಾವು ಬಂದು ಹೆಂಗಸರಿಗೂ ಅಪೋಸಿಟ್ ಎಲ್ಲ ಏನಿಲ್ಲ, ಬಟ್ ನೀವು ಉಚ್ಚಾರಣೆ ಮಾಡಿದ ಮಂತ್ರಗಳು ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಇದು ಯಾವ ತರ ಚೇಂಜ್ ಆಯ್ತು ನಮ್ಗೇನ್ ಗೊತ್ತಿಲ್ವೇ. ಆ ತರ ಅವ್ರಿಗೂ ಸ್ವಲ್ಪ ಕನ್ಫ್ಯೂಸ್ ಆಯ್ತು, ಏನ್ ನಡೀತಾ ಇದೆ, ಯಾಕೆ ಈ ತರ ಆಯ್ತು, ಅವ್ರಿಗೂ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಕೂತ್ಕೊಂಡಿರೋ ಬ್ರಾಹ್ಮಣರುಗಳು ಆ ಋಷಿಗಳು ಅಷ್ಟೊಂದು ದೃಢ ಮನಸ್ಸಿರೋರು, ಈ ತರ ಮನಸ್ಸು ಸಂಚಲ ಮಾಡೋರು, ಏನೇನೋ ಮಾತಾಡ್ಕೊಂಡೇ ಯಜ್ಞ ಮಾಡೋದು ಆ ತರ ಎಲ್ಲ ಇಲ್ಲ. ಅಷ್ಟೊಂದು ಶ್ರೇಷ್ಠರು ಅವರೆಲ್ಲ, ಸತ್ಯವ್ರತರು. ಸೊ ಆ ತರ ಇರುವಾಗ ಯಾವ ತರ ಇದು ಬದಲಾಗಿದೆ. ಯಾಕಂದ್ರೆ ಅವ್ರು ಮಾಡೋ ತಪ ಆಗಲಿ, ಅವ್ರು ಮಾಡೋ ವ್ರತಗಳು ಆಗಲಿ ಏನೇ ಡೌಟ್ ಇಲ್ಲ, ಯಾವೊಂದು ಭೌತಿಕ ವಿಷಯಗಳು ಏನಿಲ್ಲ, ಅಷ್ಟು ಶುದ್ಧ ಅಷ್ಟು ಪವಿತ್ರವಾಗಿ ನಡೀತಾ ಇದೆ. ಒಂದು ದೇವರುಗಳು ಯಾವ ತರ ಇರ್ತಾರೋ ಆ ತರ
ಅಷ್ಟು ಶ್ರೇಷ್ಠವಾಗಿದ್ದಾರೆ. ಸೊ ಇವರು ಏನ್ ಹೇಳ್ತಾರೋ ಅದು ದೇವರಿಗೆ ಕೊಟ್ಬಿಡ್ತಾರೆ. ಮತ್ತೆ ಇದು ಯಾವ ತರ ಇದು ಬದಲಾಗಿದೆ ಅವ್ರಿಗೊಂದು ಸ್ವಲ್ಪ ಡೌಟ್ ಆಗ್ಬಿಟ್ಟಿದೆ. ಸೊ ಇವಾಗ ವಸಿಷ್ಠರು ಹೇಳ್ತಾ ಇದ್ದಾರೆ, ಆಕ್ಚುಲಿ ಇಲ್ಲಿ ಬ್ರೋಗಿದರ್ಗಳ ಹತ್ರ ಏನ್ ಮಾಡಿಬಿಟ್ಟಿದ್ದಾರೆ, ಓ ಸೂರ್ಯ ದೇವನ ಮಗ, ಈ ಬ್ರೋಗಿದರ್ಗಳ ಹತ್ರ ನಿಮ್ ಹೆಂಡತಿ ಅವರೇ ಈ ತರ ಮಾಡಿಬಿಟ್ಟಿದ್ದಾರೆ. ಅವರ ಹತ್ರ ಹೋಗಿ ನಮ್ಗೂ ಈ ತರ ಹೆಣ್ಮಗು ಬೇಕು. ಆಕ್ಚುಲಿ ಅವರು ಈ ತರ ಕೇಳಿದಿಂದು ಈ ತರ ಬದಲಾಗಿದೆ, ಬೇರೇನಿಲ್ಲ. ಸೊ ಈ ತರ ಬದಲಾಯಿತು, ಆದ್ರೆ ನೋ ಪ್ರಾಬ್ಲಮ್. ಇವಾಗ ಮಗು ಈ ತರ ಬಂದಿದೆ ಅಲ್ವಾ, ನಾವು ಅದು ಬಂದು ನಾವು ಚೇಂಜ್ ಮಾಡ್ತೀನಿ, ಐ ವಿಲ್ ಚೇಂಜ್. ಸೊ ಆ ಥರ ಅವ್ರೇನ್ ಮಾಡ್ತಾರೆ ವಸಿಷ್ಠರು, ಮತ್ತೆ ಆ ಯಜ್ಞಲ್ಲಿ ಆ ಮಗು, ಇವಾಗ ಅದು ಹೆಣ್ಮಗು, ಆ ಮಗುನಿ ಅವರು ಚೇಂಜ್ ಮಾಡಿಬಿಡ್ತಾರೆ, ಗಂಡು ಮಗು ಆಗ ಚೇಂಜ್ ಮಾಡಿಬಿಡ್ತಾರೆ. ಅದೇ ಈ ಕಾಲದಲ್ಲಿ ಹೋಗಿ ಡಾಕ್ಟರ್ ಹತ್ರ ಆಪರೇಷನ್ ಮಾಡ್ಕೋಬೇಕಲ್ವಾ, ಅದಕ್ಕೆ ಎಷ್ಟೋ ಖರ್ಚಾಗುತ್ತೆ. ಆದ್ರೆ ನೋಡಿ ಆ ಯಜ್ಞಲ್ಲೇ ಹುಟ್ಟಿದ ಆ ಸಂತಾನ ಬದಲಾಗಿಬಿಟ್ಟಿದೆ. ಫಸ್ಟು ಏನು ಇಲ್ಲ ಹೆಸರು, ಇವಾಗ ಏನಾಯ್ತು ಸುದ್ಯುಮ್ನ. ಒಂದು ಅಷ್ಟೊಂದು ಸೌಂದರ್ಯವಾಗಿರೋ ಗಂಡು ಮಗುವಾಗ ಬದಲಾಗಿಬಿಟ್ಟಿದೆ. ಸೊ ಇವಾಗ ಸುದ್ಯುಮ್ನ ಏನಾಗ್ತಾನೆ ನೋಡೋಣ. ಸೊ ಈ ಪರೀಕ್ಷಿತ್ ಮಹಾರಾಜರು ಈ ತರ ಪ್ರಶ್ನೆ ಕೇಳಿದಿಂದು ಈ ಚರಿತ್ರ ಬರ್ತಾ ಇದೆ. ಇವಾಗ ಶುಕದೇವರು ಹೇಳ್ತಾ ಇದ್ದಾರೆ, ಓ ಪರೀಕ್ಷಿತ್ ಮಹಾರಾಜ್, ಒಂದು ಸಮಯ ಈ ಸುದ್ಯುಮ್ನ ಅಷ್ಟೊಂದು ಸೌಂದರ್ಯ, ಅಷ್ಟೊಂದು ದೃಢ, ಅಷ್ಟು ಪರಾಕ್ರಮಶಾಲಿ ಅವನು ಅವರ ಮಂತ್ರಿಗಳು ಮತ್ತೆ ಸಗಾಕುಳ ಜೊತೆ ಅವನು ಸಿಂಧು ಪ್ರದೇಶ ಇಂದು ಮತ್ತೆ ಆ ಸೈಡ್ ಎಲ್ಲೋ ಕುದುರೆ ಮೇಲ್ಗಡೆ ಹೋಗ್ತಾ ಇದ್ದಾನೆ, ಕುದುರೆ ಮೇಲೆ ಸವಾರಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ, ಈ ತರ ಹಂಟಿಂಗ್ ಮಾಡಕ್ಕೆ. ಓಕೆ, ಆ ತರ ಕಾಡು ಒಳಗಡೆ ಹೋಗ್ತಾ ಇದ್ದಾನೆ, ಎಲ್ಲ ಕವಚಗಳೆಲ್ಲ ಹಾಕೊಂಡು ಅಂಬುರ ತೂನಿ ಎಲ್ಲ ಇಟ್ಕೊಂಡು ಈ ತರ ಎಲ್ಲ ಎಲ್ಲರೂ ಹೋಗ್ತಾ ಇದ್ದಾರೆ. ಸೊ ಎಲ್ಲ ಒಟ್ಟಿಗೆ ನಾರ್ತ್ ಸೈಡ್, ಓಕೆ, ಆ ನಾರ್ತ್ ಸೈಡ್ ಹೋಗ್ತಾ ಇದ್ದಾರೆ. ಆ ಥರ ಹೋಗ್ತಾ ಇರುವಾಗ ಏನಾಗಿದೆ, ಅಲ್ಲಿ ಬಂದು ಮೇರು ಪರ್ವತ ಅಡಿವಾರ, ಮೇರು ಪರ್ವತ ಕೆಳಗೆ ಇರೋ ಅಲ್ಲಿ ಬಂದು ಸುಕುಮಾರ ವನ. ಆ ವನ ಹೆಸರೇ ಏನು, ಸುಕುಮಾರ ವನ ಅಂತೆ. ಆದ್ರೆ ನೋಡ್ಕೊಳ್ಳಿ, ಒಂದು ನಿಮಿಷ ಇರಿ, ತಮಿಳವರೆಲ್ಲ ಬಂದಿಲ್ಲ, 10 ಜನ ಬಂದಿದ್ದಾರೆ. ಓಕೆ, ಸೊ ಆ ವನ ಹೆಸರೇನು, ಸುಕುಮಾರ ವನ ಅಂತೆ. ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಓಕೆ, ಈ ಸುಕುಮಾರ ವನಕ್ಕೂ ಹೋಗ್ತಾರೆ. ಅಲ್ಲಿ ಬಂದು ಒನ್ಲಿ ಶಿವ ಮಾತ್ರ ಗಂಡಸರು, ಮತ್ತೆ ಎಲ್ಲರೂ ಹೆಂಗಸರು. ಸೊ ಆ ಸುಕುಮಾರ ವನಕ್ಕೂ ಎಲ್ಲರೂ ಅವ್ರಿಗೆ ಗೊತ್ತಿಲ್ಲ, ಇಲ್ಲಿಂದ ಹೋಗ್ತಾ ಇರೋರ್ಗೂ ಗೊತ್ತಿಲ್ಲ, ಎಲ್ಲರೂ ಹೋಗ್ತಾ ಇದ್ದಾರೆ. ಏನೋ ಕಾಡನ್ನು ಹೋಗ್ತಾ ಇದ್ದಾರೆ ಎಲ್ಲರೂ ಒಟ್ಟಿಗೆ. ಸೊ ಆ ವನ ಏನ್ ವಿಶೇಷ ಅಂದ್ರೆ, ಒಂದು ಟೈಮು ಶಿವ ಪಾರ್ವತಿ ಸಂತೋಷವಾಗಿ ಇದ್ರು. ಸೊ ಆ ಸಮಯದಲ್ಲಿ ಏನಾಯ್ತು, ಏನೋ ಎದರ್ಚಿಯಾಗ ಇವಾಗ ನೋಡಿ ಆ ವನಲ್ಲಿ ಒಂದು ವಿಶೇಷ ಏನ್ ಶಕ್ತಿ ಅಂದ್ರೆ, ಯಾರ ಅದು ಒಳಗಡೆ ಹೋಗ್ತಾರೋ ಅವರೆಲ್ಲ ಗಂಡಸರಾಗಿ ಇರೋರು ಹೆಂಗಸರಾಗ್ಬಿಡ್ತಾರೆ, ಹೆಂಗಸರಾಗೇ ಇದ್ದಾರೆ, ಮತ್ತೆ ಗಂಡಸರಲ್ಲೇ ಹೆಂಗಸರಾಗ್ಬಿಡ್ತಾರೆ. ಯಾಕಂದ್ರೆ ಇವಾಗ ಯಾರು ಹೋಗ್ತಾ ಇರೋದು, ಸುದ್ಯುಮ್ನ ಹೋಗ್ತಾ ಇದ್ದಾನೆ. ಸುದ್ಯುಮ್ನ ಅವರು ಸೈನಿಕರು, ಅವ್ರ ಮಂತ್ರಿಗಳು, ಆ ಕುದುರೆಗಳು ಎಲ್ಲ ಹೋಗ್ತಾ ಇದೆ, ಎಲ್ಲರೂ ಹೆಂಗಸರಾಗಿ ಬಿಟ್ಟಿದ್ದಾರೆ, ಎಲ್ಲ ಬದಲಾಗ್ಬಿಟ್ಟಿದ್ದಾರೆ. ಆ ಕುದುರೆ ಗಂಡ ಕುದುರೆ ಹೆಣ್ ಕುದುರೆ ಆಗ್ಬಿಟ್ಟಿದೆ, ಹೆಂಗಸರು ಕುದುರೆ ಆಗಿಬಿಟ್ಟಿದೆ. ಅಲ್ಲಿ ಹೋಗಿದೆ ಮಂತ್ರಿಗಳು, ಫ್ರೆಂಡ್ಸು, ಮತ್ತೆ ಸುದ್ಯುಮ್ನ ಎಲ್ಲರೂ ಹೆಂಗಸರಾಗ್ಬಿಟ್ಟಿದ್ದಾರೆ. ಅಷ್ಟೊಂದು ಆಶ್ಚರ್ಯ ಆಯ್ತು, ಇದೇನಪ್ಪ ಇದು, ಎಲ್ಲಿ ಬಂದಿದೀವಿ, ಏನು ಈ ತರ ರೂಪ ಬದಲಾಗಿ ಬಿಟ್ಟಿದೆ.
ಏನಾಗ್ತಾ ಇದೇನೋ ಯಾರಿಗೇನೆ ಗೊತ್ತೇ ಆಗಿಲ್ಲ. ಸೊ ಇವಾಗ ಪರೀಕ್ಷಿತ್ತು ಉರ್ಚಾಗೋ ಏನು ಎಲ್ಲ ಹೆಂಗಸರಾಗಿ ಬಿಟ್ಟಿದ್ದೀರಾ, ಇದೇನದು, ಏನ್ ಶಕ್ತಿ ಅದು, ಯಾಕೆ ಆ ತರ ಇತ್ತು, ಯಾಕೆ ಈ ತರ ಚೇಂಜ್ ಆಗಿದ್ದಾರೆ, ಈ ತರ ಚೇಂಜ್ ಆಗಕ್ಕೆ ಏನ್ ರೀಸನ್, ಕಾರಣ, ದಯವಿಟ್ಟು ನಮ್ಗೆ ಕೇಳಿ. ಯಾಕಂದ್ರೆ ಎಲ್ಲರೂ ಸ್ವಲ್ಪ ಉತ್ಸಾಹವಾಗಿ ಇರ್ತಾರಲ್ವಾ. ಸೊ ಆತರ ಉತ್ಸಾಹವಾಗ ಪರೀಕ್ಷಿತ್ ಮಹಾರಾಜ್ ಕೇಳ್ತಾರೆ. ಇವಾಗ ಶುಕದೇವರೇ ಎಲ್ಲಕ್ಕೂ ಶುರು ಮಾಡ್ತಾರೆ. ಒಂದು ಸಮಯ ಆ ಶಿವ ಮತ್ತೆ ಪಾರ್ವತಿ ಸಪ್ರೇಟ್ ಆಗಿ ಇದ್ರು. ಹ್ಮ್ ಆ ತರ ಇರೋ ಸಮಯದಲ್ಲಿ ಆ ಜಾಗಕ್ಕೂ ಋಷಿಗಳು ಬಂದ್ಬಿಟ್ಟಿದ್ದಾರೆ. ಸೊ ಇವಾಗ ಪಾರ್ವತಿ ದೇವಿಗೆ ಸ್ವಲ್ಪ ನಾಚಿಕೆ ಇತ್ತು, ಇದೇನಪ್ಪ ಇಷ್ಟು ಋಷಿಗಳು ಬಂದ್ಬಿಟ್ಟಿದ್ದಾರೆ, ಗಂಡಸರು ಆತರ ಇದ್ರೆ ಏನ್ ಪ್ರಾಬ್ಲಮ್ ಇಲ್ಲ, ನಿಲ್ಕೊಂಡು ಬಟ್ಟೆ ಇಲ್ಲಂದ್ರೆ, ಆದ್ರೆ ಹೆಂಗಸರು ಆತರ ಬಟ್ಟೆ ಇಲ್ಲಂದ್ರೆ ಚೆನ್ನಾಗಿಲ್ವೇ. ಸೊ ಅವರು ಸ್ವಲ್ಪ ನಾಚಿಗೆ ಆಗಿ ಆ ಶಿವ ಮೇಲ್ಗಡೆಂದು ಕೆಳಗೆ ಇದ್ದು ಈ ತರ ಅವರು ಸರಿನ ಈ ತರ ಮುಚ್ಕೊಳ್ತಾರಂತೆ. ಇದು ನೋಡಿ, ಓಹೋ ನಮ್ಮ ಪಾರ್ವತಿ ದೇವಿಗೂ ಈ ತರ ನಾಚಿಕೆ ಆಗ್ತಾ ಇದೆ ಈ ಋಷಿಗಳೆಲ್ಲ ಬಂದ ಮೇಲ್ಗಡೆ. ಸೊ ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಓಕೆ ಈ ಫಾರೆಸ್ಟ್ ಒಳಗಡೆ ಯಾರೆಲ್ಲ ಬರ್ತಾರೆ ಎಲ್ಲರೂ ಹೆಂಗಸರಾಗಿ ಬಿಡಿ ನೀವು ಬರ ಕೊಟ್ಬಿಟ್ಟಿದ್ದಾರೆ. ಇವಾಗ ನೋಡಿ ಏನಾಯ್ತು, ಅಲ್ಲಿ ಬಂದಿರೋರು ಎಲ್ಲರೂ ಹೆಂಗಸರಾಗ್ಬಿಟ್ಟಿದ್ದಾರೆ. ಸೊ ಆ ತರ ಅದಕ್ಕೆ ಆ ಫಾರೆಸ್ಟ್ ಒಳಗಡೆ ಯಾರು ಹೋಗಿದ್ರೆ ಅಷ್ಟೇ. ಮತ್ತೆ ಆ ಋಷಿಗಳೆಲ್ಲ ಮತ್ತೆ ಆ ನರನಾರಾಯಣ ಆಶ್ರಮಕ್ಕೂ ಆತರ ಹೋಗ್ಬಿಟ್ಟಿದ್ದಾರೆ ಅವರೆಲ್ಲ. ಸೊ ಈ ತರ ಇವರು ಕೊಟ್ಟಿದ್ದ ಮಾತು ಕೇಳಿ ಪಾರ್ವತಿಗೆ ಖುಷಿ ಆಯ್ತು. ವಾವ್, ಇವಾಗ ಎಲ್ಲರೂ ಹೆಂಗಸರಾಗ್ತಾರೆ, ಹೆಂಗಸರು ನೋಡುವಾಗ ಏನ್ ಪ್ರಾಬ್ಲಮ್ ಇಲ್ಲ ಇಲ್ವಾ. ಸೊ ಅದಕ್ಕೆ ಆ ವನ ಒಳಗಡೆ ಆ ಸುಕುಮಾರ ಫಾರೆಸ್ಟ್ ಒಳಗಡೆ ಒನ್ಲಿ ಶಿವ ಮಾತ್ರ ಗಂಡಸರು, ಮತ್ತೆ ಎಲ್ಲರೂ ಹೆಂಗಸರು, ಏನ್ ಮಾಡಕ್ಕಾಗಲ್ಲ. ಸೊ ಆ ತರ ಶಿವ ವರ ಕೊಟ್ಟಿದ್ದ ಮೇಲ್ಗಡೆ ಆ ಜಾಗಕ್ಕೆ ಇವ್ರಿಗೆಲ್ಲ ಗೊತ್ತಿಲ್ಲ, ಬಂದ್ಬಿಟ್ಟಿದ್ದಾರೆ. ನೋಡಿ ಈ ತರ ಸುದ್ಯುಮ್ನ ಹೆಂಗಸರಾಗಿ ಬಿಟ್ಟಿದ್ದೇನೆ, ಆ ಮಂತ್ರಿಗಳು, ಆ ಸಗಾಕಳು, ಮತ್ತೆ ಗುದ್ರೆ ಕೂಡ ಹೆಣ್ಗುದ್ರೆ ಆಗಿಬಿಟ್ಟಿದೆ. ಸೊ ಆ ಸುದ್ಯುಮ್ನ ಏನ್ ಮಾಡೋದು, ಈ ತರ ಒಂದು ಹೆಂಗಸರಾಗಿ ಬಿಟ್ಟಿದ್ದೀನಿ, ಯಾವ ತರ ನಾವು ಮತ್ತೆ ಹೋಗೋದು, ಅಲ್ಲೇ ಕಾಡಲ್ಲಿ ಸುತ್ತಾಡ್ಕೊಳ್ತಾ ಇದ್ದಾರೆ. ಸೊ ಆವಾಗ ಚಂದ್ರನ ಮಗ, ಚಂದ್ರ ಇದಾರಲ್ವಾ ಮೂನು, ಆ ಚಂದ್ರನ ಮಗ ಬುಧ ನೋಡಿದಾನೆ, ವಾವ್ ಎಷ್ಟು ಸೌಂದರ್ಯವಾಗಿ ಇದ್ದಾಳೆ ಇವಳು, ಈ ಸುದ್ಯುಮ್ನ ಎಷ್ಟೊಂದು ಸೌಂದರ್ಯ ಇರೋ ಹೆಂಗಸರಲ್ಲ ಇವಳೇ ಅಷ್ಟು ಚೆನ್ನಾಗಿದ್ದಾಳೆ. ಆ ಸೋಮನ ಮಗ ಬುಧ ಇವ್ರನ್ನ ನೋಡಿ ಅಷ್ಟು ಆಕರ್ಷಣೆ ಆಗ್ಬಿಟ್ಟಿದಾರಂತೆ. ಆಕರ್ಷಣೆಗೆ ಅವ್ರ ಹತ್ರ ಕೇಳ್ತಾರೆ, ನಮಗೂ ನಿಮ್ನ ನೋಡುವಾಗ ಅಷ್ಟೊಂದು ಇಷ್ಟ ಆಯ್ತು, ಸೊ ನೀವು ನಮ್ನ ಮದುವೆ ಮಾಡ್ಕೊಳ್ತೀಯಾ. ಮತ್ತೆ ನೋಡ್ತಾರೆ ಅವರು, ಮತ್ತೆ ಹೆಂಗಸರಾದ್ಮೇಲೆ ಏನ್ ಮಾಡಕ್ಕಾಗತ್ತೆ, ಸರಿ ಓಕೆ ಅವರು ಹೇಳ್ಬಿಡ್ತಾರೆ. ಹೇಳಿದ ಮೇಲ್ಗಡೆ ಏನ್ ಮಾಡೋದು ಅಷ್ಟೇ. ಮತ್ತೆ ಬುಧ ಜೊತೆಯಲ್ಲಿ ಸೇರಿ ಅವ್ರಿಗೂ ಇದೆ ನೋಡಿ. ಮತ್ತೆ ಆ ಸುದ್ಯುಮ್ನ ಅವರೇ ಅಲ್ವಾ ಇಲಾ ಆಗಿಬಿಟ್ಟಿದ್ದಾರೆ, ಫಸ್ಟ್ ಹೆಸರೇ ಅವ್ರದ್ದು ಇಲಾ ಅಲ್ವಾ. ಮತ್ತೆ ಬುಧ ಮತ್ತೆ ಇಲಾ ಜೊತೆಯಲ್ಲಿ ಸೇರಿ ಅವ್ರಿಗೂ ಯಾರು ಉಟ್ಬಿಡ್ತಾರೆ, ಪುರೂರವಸ್ ಅವರು ಉಟ್ಬಿಡ್ತಾರೆ. ಸೊ ಪುರೂರವಸ್ ಹುಟ್ಟಿ ಆಯ್ತು. ನೆಕ್ಸ್ಟು ಈ ತರ ಸುದ್ಯುಮ್ನ ಎಷ್ಟು ದಿನ ಇಲಾವಾಗಿ ಇರಕ್ಕಾಗುತ್ತೆ. ಮತ್ತೆ ಅವರು ಇಲ್ಲಿಂದೆ ವಸಿಷ್ಠರನ್ನೇ ನೆನೆಸ್ಕೊಂಡು ಮನಸ್ಸಿಂದು ಅವ್ರ ಗುರುನಿ ನೆನೆಸ್ಕೊಳ್ತಾ ಇದ್ದಾರೆ. ಗುರುವೇ ನೋಡಿ, ನಾವು ಈ ತರ ಸುದ್ಯುಮ್ನಾಗಿರೋನು ಇವಾಗ ಇಲಾವಾಗ ಚೇಂಜ್ ಆಗಿ ಈ ತರ ಬುಧ ಜೊತೆಲಿ ಸೇರಿ ಪುರೂರವಾನ್ ಒಂದು ಮಹಾನು ಹುಟ್ಟಿಬಿಟ್ಟಿದ್ದಾನೆ. ಆದ್ರೆ ನನ್ನೇ ನೆನೆಸ್ಕೊಂಡು ಅಲ್ಲಿ ನಮ್ ರಾಜ್ಯ ಎಲ್ಲ ಇರುತ್ತಲ್ವಾ, ನನ್ನ ರಾಜ್ಯ ನನ್ನ ಪರಿವಾರ ಎಲ್ಲ ಅಲ್ಲಿ ಇದೆ, ನನ್ನ ಸಾಮ್ರಾಜ್ಯ ಎಲ್ಲ. ಮತ್ತೆ ನಾವು ಸುದ್ಯುಮ್ನಾಗ
ಇದ್ರೆ ಅಲ್ವಾ ನಾವು ಗಂಡಸರಾಗ ಆಗಿದ್ರೆ ಅಲ್ವಾ ನಾವು ಮತ್ತೆ ರಾಜ್ಯಕ್ಕೆ ಹೋಗಕ್ಕಾಗತ್ತೆ. ಈ ತರ ಹೆಂಗಸರಾಗ ಹೋಗಕ್ಕಾಗತ್ತಾ ಸ್ವಾಮಿನೂ ಆ ತರ ಮನಸ್ಸಿಂದು ಗುರುನಿ ಪ್ರಾರ್ಥನೆ ಮಾಡ್ತಾರಂತೆ. ಅವರು ಕಾಡಿಲ್ ಎತ್ಕೊಂಡು ಮನಸ್ಸಿಂದು ಗುರುಕ್ಕೆ ಪ್ರಾರ್ಥನೆ ಮಾಡ್ತಾರೆ. ಸೊ ಗುರುಗೂ ಇದು ಗೊತ್ತಾಯ್ತು. ಓಹೋ, ನನ್ ಶಿಷ್ಯ ಈ ತರ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಏನು. ಈ ಸುದ್ಯುಮ್ನ ಇವಾಗ ಇಲಾವಾಗ ಚೇಂಜ್ ಆಗಿ ಅಲ್ಲಿ ಒಂದು ಮಗುನು ಹುಟ್ಟುಬಿಟ್ಟಿದೆ, ಅದಕ್ಕೆ ಅವನ್ ರಾಜ್ಯಕ್ಕೆ ಬಂದಿಲ್ವಾ. ಇವಾಗ ವಸಿಷ್ಠರ್ಗೂ ಗೊತ್ತಾಯ್ತು. ಗೊತ್ತಾಗಿದೆ ಮೇಲ್ಗಡೆ ಯಾಕೆ ಈ ತರ ಆಯ್ತು ಅವರು ಜ್ಞಾನದೃಷ್ಟಿಯಿಂದ ನೋಡ್ತಾರೆ. ಆವಾಗ ಗೊತ್ತಾಗಿದೆ, ಓ ಶಿವ ಪಾರ್ವತಿಗೋಸ್ಕರ ಅವರ ಹೆಂಡತಿಗೋಸ್ಕರ ಶಿವ ಈ ತರ ಒಂದು ವರಾಣಿ ಆ ಕಾಡು ಆ ಕಾಡು ಪೂರ್ತಿ ಈ ತರ ಕೊಟ್ಬಿಟ್ಟಿದ್ದಾರೆ. ಇವಾಗ ಏನ್ ಮಾಡೋದು. ಮತ್ತೆ ವಸಿಷ್ಠರು ಶಿವನೇ ನೆನೆಸ್ಕೊಂಡು ತಪಸ್ ಮಾಡ್ತಾರೆ. ಸ್ವಾಮಿ ಈ ತರ ಅವನು ರಾಜ ಇಲ್ಲಂದ್ರೆ ಇಲ್ಲಿ ರಾಜ್ಯ ಏನಾಗುತ್ತೆ ಸ್ವಾಮಿ, ದಯವಿಟ್ಟು ಅವನ್ನೇ ಈ ತರ ಗಂಡಸರಾಗ ಚೇಂಜ್ ಮಾಡಿ ಏನು ಕೇಳ್ತಾರೆ. ಆದ್ರೆ ಶಿವ ಇಲ್ಲ, ನಾವು ಈ ತರ ಆಲ್ರೆಡಿ ಪಾರ್ವತಿಗೆ ವರ ಕೊಟ್ಬಿಟ್ಟಿದೀನಿ, ಅದಕ್ಕೋಸ್ಕರ ಬೇಕಂದ್ರೆ ಒಂದು ಮಾಸ ಅವನು ಗಂಡಸರಾಗಿರ್ಲಿ, ನೆಕ್ಸ್ಟ್ ಮಾಸ ಹೆಂಗಸರಾಗ್ತಾನೆ, ಅದಕ್ಕೆ ನೆಕ್ಸ್ಟ್ ಮತ್ತೆ ಗಂಡಸರಾಗ್ತಾನೆ, ಮತ್ತೆ ನೆಕ್ಸ್ಟ್ ಹೆಂಗಸರಾಗ್ತಾನೆ. ಈ ತರ ಅವನು ಚೇಂಜ್ ಆಗ್ತಾನೆ. ಆದ್ರೆ ಶಾಶ್ವತ ಅವನು ಗಂಡಸರಾಗಕ್ಕ ಆಗಲ್ಲ ಅವನು ಹೇಳ್ಬಿಡ್ತಾರಂತೆ. ಮತ್ತೆ ಏನ್ ಮಾಡೋದು. ಏನು ಶಿವ ಅನುಗ್ರಹ ಇಂದು ಅಟ್ಲೀಸ್ಟ್ 1 ಮಂತ್ ಆದ ಅವನು ಗಂಡಸರಾಗಿದ್ದಾನಲ್ವಾ. ಸೊ ಮತ್ತೆ ಸುದ್ಯುಮ್ನ ಮತ್ತೆ ಅಲ್ಲಿಂದು ಅವ್ರ ರಾಜ್ಯಕ್ಕೂ ಬರ್ತಾನೆ. ಯಾಕಂದ್ರೆ ಪ್ರಜೆಗಳೆಲ್ಲ ವೇಟ್ ಮಾಡ್ತಾ ಇದಾರಲ್ವಾ. ರಾಜ ಇಲ್ಲಂದ್ರೆ ಎಲ್ಲರೂ ಏನಾಯ್ತು, ರಾಜ ಹೋಗಿದ್ದಾರೆ ಬಂದಿಲ್ವೇ ಈ ತರ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಈ ತರ ವಸಿಷ್ಠರು ಪ್ರಾರ್ಥನೆಯಿಂದ ಶಿವ ಈ ತರ 1 ಮಂತ್ ಗಂಡಸರು 1 ಮಂತ್ ಹೆಂಗಸರು ಕೊಟ್ಬಿಟ್ಟಿದ್ದಾರೆ. ಮತ್ತೆ ಬಂದ ಮೇಲ್ಗಡೆ ಅವರಿಗೂ ಸುದ್ಯುಮ್ನನಕ್ಕೂ ಸಂತೋಷ ಆಯ್ತು. ಆವಾಗ ಅವರಿಗೂ ಸುದ್ಯುಮ್ನನಕ್ಕೂ ಇಲ್ಲಿ 1 ಮಂತ್ ಗಂಡಸರಾಗಿದ್ದಾರಲ್ವಾ, ಆ ಟೈಮಲ್ಲಿ 3 ಮಕ್ಕಳು ಹುಡ್ತಾರೆ. ಅದ ಗಂಡಸರಾಗಿರುವಾಗ ಏನು ಉದ್ಗಲನ್, ಗಯನ್, ವಿಮಲನ್. ಸೊ ಈ ತರ 3 ಗಂಡ್ಮಕ್ಳು ಹುಡ್ತಾರೆ. ಮತ್ತೆ ಆದ್ರೆ ಪೂರ್ತಿ ರಾಜ್ಯ ಯಾರಿಗೂ ಕೊಟ್ಟಿದ್ದಾರೆ ಅಂದ್ರೆ ಅವ್ರು ಹೆಂಗಸರಾಗ ಹುಟ್ಟಿದಾರಲ್ವಾ ಪುರೂರವಸ್ಸು, ಅವರ ಹತ್ರವೇ ಕೊಟ್ಟಿದಾರಂತೆ. ಮತ್ತೆ ಅವ್ರಿಗೆ ಹೆಲ್ಪರ್ ತರ ಗಂಡಸರಾಗ ಹುಟ್ಟಿರೋ ಈ 3 ಜನಕ್ಕೂ ಅದಾದ ಯಾರು ಉದ್ಗಲ, ಗಯ, ವಿಮಲ. ಆದ್ರೆ ಇದರಿಂದ ಏನ್ ಗೊತ್ತಾಗುತ್ತೆ, ಒಬ್ಬನೇ ಗಂಡಸರಾಗೂ ಇದ್ದಾನೆ ಹೆಂಗಸರಾಗಿದ್ದಾನೆ. ಆದ್ರೆ ಯಾವ ಮಕ್ಕಳು ಇಂಪಾರ್ಟೆನ್ಸ್ ಕೊಟ್ಟಿದಾರಂದ್ರೆ ಅವರು ಹೆಂಗಸರಾಗ ಇರೋ ಹುಟ್ಟಿದ ಆ ಪುರೂರವಸ್ಸು ಅವರಿಗೆ ಅವರು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅವರಿಗೆ ಪೂರ್ತಿ ರಾಜ್ಯ ಕೊಟ್ಟಿದ್ದಾರೆ ಪುರೂರವಸ್ಸು. ಓಕೆ, ಆಮೇಲೆ ಅವರು ಗಂಡಸರಾಗ ಆದ್ಮೇಲ್ಗಡೆ ಆ 3 ಮಕ್ಕಳು ಹುಟ್ಟಿದ್ದಾರೆ, ಈ 3 ಮಕ್ಕಳು. ಆದ್ರೆ ಇವರೆಲ್ಲ ಸ್ವಲ್ಪ ಚಿಕ್ಕ ರಾಜ ಹಾಕಿಬಿಟ್ಟಿದ್ರು, ಆದ್ರೆ ಪೂರ್ತಿ ರಾಜ್ಯ ಪುರೂರವಸ್ಸುಗೆ ಕೊಟ್ಟಿದ್ದಾರೆ. ಓಕೆ, ಸೊ ಇವಾಗ ನಮ್ದು ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಯ್ತು. ಹರೇ ಕೃಷ್ಣ. ಏನಾದ್ರು ಡೌಟ್ ಇದ್ರೆ ಕೇಳಬಹುದು.